ನೋಡ್ಬೋದು ಚಪಾತಿ ಎಷ್ಟು ಸಾಫ್ಟ್ ಇದೆ ಅಂತ. ಬ್ರೆಡ್ ಥರ ಸ್ಪಾಂಜಿ ಥರ ಎಷ್ಟು ಸಾಫ್ಟ್ ಆಗಿದೆ ಅಂತ. ಚಪಾತಿನ ನಾನು ಹೇಗೆ ಮಡಚಿದ್ರು ಹಾಗೆ ಸಾಫ್ಟಾಗಿ ಚಪಾತಿ ಸ್ಮೂತಾಗಿ ಬೆಂಡ್ ಆಗ್ತಿದೆ. ಅಷ್ಟೇ ಅಲ್ಲ, ನಾನೀಗ ಚಪಾತಿನ ಕಟ್ ಮಾಡಿ ತೋರಿಸ್ತೇನೆ. ನಾನು ಯಾಕೆ ಈ ಚಪಾತಿಗೆ 3 ಲೇಯರ್ ಚಪಾತಿ ಅಂತ ಹೇಳಿದೆ ಅಂದರೆ, ನೀವು ಒಳಗಡೆ ನೋಡ್ಬೋದು ಚಪಾತಿ 3 ಲೇಯರಲ್ಲಿ ಚೆನ್ನಾಗಿ ಬೆಂದಿದೆ, ಪದ್ರವಾಗಿದೆ. ಅಷ್ಟೇ ಅಲ್ಲ, ಈಗ ಮತ್ತೊಂದು ಚಪಾತಿನ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ, ನೋಡ್ಬೋದು. ಅದು ಕೂಡ 3 ಲೇಯರಲ್ಲೇ ಚಪಾತಿ ಚೆನ್ನಾಗಿ ಬೆಂದಿದೆ. ಈ ಥರ ಚಪಾತಿ ನಾವು ಮನೇಲಿ ಮಾಡ್ಕೋಬೇಕು ಅಂದರೆ ಜಸ್ಟ್ ಕೆಲವೇ ಟಿಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಈ ಥರ ಚಪಾತಿನ ನಾವು ಮನೇಲೇ ಮಾಡ್ಕೋಬೋದು. ಹೇಗೆ ಮಾಡ್ಕೊಳ್ಳೋದು ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ಹಂತವಾಗಿ ತಿಳಿಸ್ತೇನೆ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು 3 ಲೇಯರ್ ಚಪಾತಿನ ಹೇಗೆ ಮಾಡೋದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಾನು 2 ಕಪ್ ಗೋಧಿ ಹಿಟ್ಟನ್ನ ಜಡಿ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಅರ್ಧ ಸ್ಪೂನ್ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೇನೆ. ಸಕ್ಕರೆ ಹಾಕೋದ್ರಿಂದ ಚಪಾತಿ ಕಲರ್ ಚೆನ್ನಾಗಿ ಬರುತ್ತೆ. ನಂತರ ಅರ್ಧ ಕಪ್ಪು ಹಾಲು. ಇಲ್ಲಿ ನಾನು ಸಕ್ಕರೆ ಹಾಲು ಹಾಕೋದ್ರಿಂದ ಚಪಾತಿ ತಿನ್ನಲು ತುಂಬ ಟೇಸ್ಟಿಯಾಗಿರುತ್ತೆ. ಹಾಲು ಹಾಕೋದ್ರಿಂದ ಚಪಾತಿ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಹಾಗೆ ಹಿಟ್ಟಿಗೆ ಬೇಕಾಗುವಷ್ಟು ನೀರು ಹಾಕಿ ಚೆನ್ನಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ಕಲಿಸ್ಬೇಕು. ಇಲ್ಲಿ ನಾವು ಹಿಟ್ಟನ್ನ ಕಲಿಸುವ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಎಣ್ಣೆನ ಸೇರಿಸಬಾರ್ದು. ಚೆನ್ನಾಗಿ ಹಿಟ್ಟಿನ ಹದಕ್ಕೆ ಕಲಸಿದ ನಂತರ ಕೊನೆಯಲ್ಲಷ್ಟೇ ನಾವು 2 ರಿಂದ 3 ಸ್ಪೂನ್ ಅಷ್ಟೇ ಎಣ್ಣೆನ ಹಾಕಿ ಹಿಟ್ಟನ್ನ ಚೆನ್ನಾಗಿ ನಾದಿಸ್ಕೊಂಡು ಕಲಿಸ್ಕೋಬೇಕು. ನೀವೀಗ ನೋಡ್ಬೋದು, ನನ್ನ ಬೆರಳಿಗಾಗಲಿ ನನ್ನ ಕೈಗಾಗಲಿ ಯಾವುದೇ ರೀತಿ ಚಪಾತಿ ಹಿಟ್ಟು ಹೊಣ್ತಿಲ್ಲ. ಈ ರೀತಿ ನಾವು ತುಂಬಾ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಈ ರೀತಿ ಕಲಿಸಿದಂಥ ಹಿಟ್ಟನ್ನು ನಾವು 20 ನಿಮಿಷ ಅದನ್ನು ನೆನೆಯಲು ನಾವು ಬಿಡಬೇಕಾಗುತ್ತೆ. ನಾನಿಲ್ಲಿ ಒಂದು ತಟ್ಟೆನ ಮುಚ್ಚಿಟ್ಟು ಹಾಗೆ ಸೈಡಲ್ಲಿ ಇಡ್ತಾ ಇದ್ದೀನಿ. ಈಗ 20 ನಿಮಿಷ ಆಗಿದೆ. ಈಗ ಮತ್ತೆ ಹಿಟ್ಟಿಗೆ ಒಂದು ಅರ್ಧ ಸ್ಪೂನ್ ಅಷ್ಟೇ ಎಣ್ಣೆನ ಹಾಕಿ ಚೆನ್ನಾಗಿ ಹಿಟ್ಟನ್ನ ನಾದಿಸ್ಕೊಂಡು ಚಪಾತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ಈಗ ನೀವು ನೋಡ್ಬೋದು ಎಲ್ಲ ಉಂಡೆಗಳು ಒಂದೇ ಆಕಾರದಲ್ಲಿ ಇದೆ. ನಾವಿವಾಗ ಚಪಾತಿ ಉಂಡೆಗೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಸ್ಪ್ರೆಡ್ ಮಾಡಿ ಅದನ್ನ ಸ್ವಲ್ಪ ಲಟ್ಟಿಸ್ಕೊಂಡು ಅದಕ್ಕೆ ಕಾಲು ಇಲ್ಲಾಂದ್ರೆ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ಸ್ಕ್ವೇರ್ ಟೇಪಲ್ಲಿ ಮಡಚಿ ಎಲ್ಲ ಉಂಡೆಗಳನ್ನು ಇದೇ ರೀತಿ ನಾವು ರೆಡಿ ಮಾಡಿ ಇಟ್ಕೋಬೇಕು. ಸ್ಕ್ವೇರ್ ಶೇಪಲ್ಲಿ ರೆಡಿಯಾದ ಹಿಟ್ಟಿಗೆ ಸ್ವಲ್ಪ ಚಪಾತಿ ಹಿಟ್ಟನ್ನ ಹಾಕೊಂಡು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ನಾವು ಚಪಾತಿನ ಲಟ್ಟಿಸ್ಬೇಕಾದ್ರೆ 4 ಕಡೆ ಎಲ್ಲೂ ಕೂಡ ದಪ್ಪ ಇರದಂತೆ ಸಮವಾಗಿ ತೆಳುವಾಗಿ ಲಟ್ಟಿಸ್ಕೋಬೇಕು. ನೀವೀಗ ನೋಡ್ಬೋದು ಚಪಾತಿ ಲಟ್ಸಿ ರೆಡಿಯಾಗಿದೆ. ಚೆನ್ನಾಗಿ ಬಿಸಿಯಾದ ಚಪಾತಿ ಹಂಚಿಗೆ ಈಗ ನಾವು ರೆಡಿ ಮಾಡಿಟ್ಟಂಥ ಚಪಾತಿನ ಹಾಕೋಬೇಕು. ಇಲ್ಲಿ ನಾವು ಚಪಾತಿ ಹಾಕುವಾಗ ಸಿಮ್ಮಲ್ಲೇ ಇಟ್ಟಿರಬೇಕು. ಚಪಾತಿನ ಹಾಕಿದ ನಂತರ ನಾವು ಹೈ ಫ್ಲೇಮ್ಗೆ ಇಡಬೇಕು. ಇವಾಗ ಸ್ವಲ್ಪ ಸಮಯ ಬಿಟ್ಟು ನೋಡಿ ಚಪಾತಿ ಹೇಗೆ ಉಬ್ಬಿ ಬರುತ್ತೆ ಅಂತ ನಾನಿವಾಗ ನಿಮಗೆ ತೋರಿಸ್ತೇನೆ. ಈ ಸಮಯದಲ್ಲಿ ನಾವು ಅರ್ಧ ಇಲ್ಲ ಅಂದರೆ 1/4 ಟೀ ಸ್ಪೂನ್ ಎಣ್ಣೆ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಚಪಾತಿನ ತಿರುವು ಹಾಕೋಬೇಕು. ಅದೇ ಥರ ಆಗಡೆನೋ 1/4 ಇಲ್ಲಾಂದರೆ ಅರ್ಧ ಟೀ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ತಿರುವು ಹಾಕಿ 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದೇ ರೀತಿ ನಾವು ಎಲ್ಲ ಚಪಾತಿನೂ ರೆಡಿ ಮಾಡ್ಕೋಬೇಕು. ಇವಾಗ ನೋಡ್ಬೋದು ಚಪಾತಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಅಷ್ಟೇ ಅಲ್ಲ, 2 ಕಡೆ ತುಂಬ ಚೆನ್ನಾಗಿ ಚಪಾತಿ ಬೆಂದಿದೆ. ಈ ಥರ ಚಪಾತಿನ ನನ್ನ ತಾಯಿ ಮಾಡ್ತಿದ್ರು. ನನ್ನ ತಾಯಿ ಮಾಡೋದನ್ನು ನೋಡಿ ನಾನು ಕಲ್ತಿರೋದು. ಈಗ ನೀವು ಕೂಡ ಇದೇ ಥರ ಚಪಾತಿ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡಿದಂಥ ಚಪಾತಿ ಈವ್ನಿಂಗ್ವರೆಗೂ ತಿನ್ಬೋದು. ಅಷ್ಟೇ ಸಾಫ್ಟಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಎಲ್ಲ ಚಪಾತಿಗಳು ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ ನೀವೀಗ ನೋಡ್ಬೋದು. ಈ ಚಪಾತಿ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಶನ್ಗೆ ಓಕೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.